ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಕ್ಕ ಬಾವಗೆ 1 ವೀಕಿಂದ ಫೋನ್ ಕೊಡಿಸಿ ಅಂತ ಕಾಟ ಕೊಡ್ತಿದ್ದೆ. ಸೊ ಫೈನಲಿ ಇವತ್ತು ನನ್ನ ಕಾಟ ತಡಿಲಾರ್ದೆ ಹೋಗೋಣ ಅಂತಂದೇಳಿ ಬಂತು. ಥ್ಯಾಂಕ್ಸ್. ನಮ್ಮ ಅಕ್ಕ ನೋಡಿ ಐಸ್ ಕ್ರೀಮ್ ಕೊಟ್ಟೋಗಿದ್ದಾಳೆ, ನೀನು ತಿನ್ನು ಅಂತ. ಬಾಬಾ ನಿನಗೆ ಯಾಕೆ ಬೇಡ? ಅವ್ರು ತಿನ್ನಲ್ಲ ಅಂತೆ, ನಾನು ನಮ್ಮ ಅಕ್ಕನೇ ತಿಂತಾ ಇದ್ದೀವಿ. ಸರಿ, ಕುಡಿತಾ ಇದ್ದೀವಿ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಫ್ಲೇವರ್ ಎಲ್ಲ ಬೀಳಿಸ್ಕೊಂಡು ತಿಂತಿದೀಯಾ? ಬೈಕ್ನಲ್ಲಿ ಹೋಗೋಣ ಅಂತಂದರೆ ನಾವು 3 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸೊ ಪೊಲೀಸರು ಹಿಡಿತಾರೆ. ಕಾರ್ನಲ್ಲಿ ಹೋಗೋಣ ಅಂತಂದರೆ ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಸಿಗಲ್ಲ. ಆ್ಯಂಡ್ ಬಸ್ನಲ್ಲಿ ಹೋಗೋದಕ್ಕೆ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಲೇಟ್ ಆಗಿಬಿಡತ್ತೆ. ಮೆಟ್ರೋ ಆದರೆ ಬೇಗ ಹೋಗ್ಬೋದು ಅಂತಂದೇಳಿ ಹೋಗ್ತಾ ಇದ್ದೀವಿ. ಇದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್. ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಬಾವ, ಇದು ನಾನು. ಈ ಮೆಟ್ರೋ ಸ್ಟೇಷನ್ ನಮ್ಮ ಮನೆಯಿಂದ ಸುಮಾರು ಒಂದು 200 ಮೀಟರ್ಸ್ ಅಷ್ಟೇ ದೂರದಲ್ಲಿದೆ. ಎಂಟ್ರೆನ್ಸ್ ಆದಮೇಲೆ ವಾಟ್ಸಪ್ನಲ್ಲೇ ಟಿಕೆಟ್ ತೊಗೊಂಡ್ವಿ. ಇದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸಲ್ಲೇ ಇದೆ. ಒಳಗಡೆ ಎಂಟ್ರಿ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮಕ್ಕ ನೀವಿಬ್ಬರು ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ದಕ್ಕೆ ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಹೌದು, ಎಲ್ಲಿಗೆ ಹೋಗ್ತಿರೋದು ಇವಾಗ? ಅವ್ರಿಗೆ ಗೊತ್ತಿಲ್ಲ. ಎಲ್ಲಿಗೆ? MG ರೋಡಾ? ನೋಡ, ಗೊತ್ತಿದ್ದಿಲ್ಲ ಅಕ್ಕ. ನಮ್ಮಕ್ಕ ನಾನು ಮಾತಾಡಿದ್ದಕ್ಕೆಲ್ಲ ಕಾಮಿಡಿಯಾಗಿ ರೋಸ್ಟ್ ಮಾಡ್ತಾನೇ ಇದ್ಲು. ಮೆಟ್ರೋ ಹತ್ತಿದ್ದೀವಿ. ನಮ್ಮಕ್ಕ ಎಷ್ಟು ಡೌ ಮಾಡ್ತಾಳೆ. ಇಲ್ಲಿಂದ ಎಷ್ಟು? ಇದು ಬಿಟ್ಟು 5? ಹಾಗೆ ಮೆಟ್ರೋಯಿಂದ ಹೊರಗಡೆ ಕಾಣಿಸೋದೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೆ. ಮೆಟ್ರೋ ಹತ್ತಬೇಕಾದ್ರೆ ಅಕ್ಕ ನಾನು ಫಸ್ಟು ಅಂತ ಹೋಗಿದ್ಲು. ಮೆಟ್ರೋ ಇಳಿಬೇಕಾದ್ರೆ ನಾನು ಫಸ್ಟು ಅಂತ ಇವಾಗ ನಾನು ಹೋಗ್ತಿದ್ದೀನಿ. ನಮ್ಮ ಅಕ್ಕ ಹೇಳಿದ್ದು ಡೈಲಾಗ್ನೇ ನಮ್ಮ ಭಾವನೂ ಹೇಳ್ತಾ ಇದ್ದಾರೆ, ನೀವಿಬ್ಬರು ಯಾಕಿಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀರಾ ಅಂತ. ಅದಕ್ಕೆ ಅವರಿಗೂ ವೇಟ್ ಮಾಡಿ 3 ಜೊತೆಗೆ ಹೋದ್ವಿ. ಮೆಟ್ರೋಯಿಂದ ಹೊರಗಡೆ ಬಂದಿದ್ದ ತಕ್ಷಣವೇ MG ರೋಡ್ ಕಾಣಿಸತ್ತೆ. ವಿಡಿಯೋ ಎಲ್ಲ ಮಾಡ್ಕೊತ ಅಲ್ಲೇ ಇದ್ದರೆ ಕಳೆದೋಗ್ತೀಯಾ, ಬಾ ಬೇಗ ಅಂತ ಕರೀತಾ ಇದ್ದಾಳೆ. ಅದಕ್ಕೆ ನಾನೇನು ಚಿಕ್ಕ ಹುಡುಗಿ ಎಲ್ಲ ಹೋಗು ಅಂದೆ. ಎವ್ರಿ ವೀಕೆಂಡು ಫುಲ್ ರಶ್ ಇರುತ್ತೆ ಇಲ್ಲಿ. ಹೌದಾ? ನ್ಯೂ ಇಯರ್ ಪಾರ್ಟಿ ಎಲ್ಲ ಜೋರೇನೋ ಇಲ್ಲಿ. ಇದು MG ರೋಡ್ನ ಪಕ್ಕದಲ್ಲಿರೋ ಚರ್ಚ್ ಸ್ಟ್ರೀಟ್ ಅಂತ. ಇದು ನಾರ್ಮಲ್ ಡೇನೇ ಇಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಏನು ಫೇಮಸ್ಸು? ಇಲ್ಲಿ ಪಬ್ಗಳು, ಮಾಲ್ಗಳು, ಶಾಪಿಂಗ್ ಸ್ಟ್ರೀಟ್. ಇದು ಟ್ರಾಫಿಕ್ ಗೊತ್ತೇ ಇರಲಿಲ್ಲ. ನಾವು ಫಸ್ಟು ಎಂಟ್ರೆನ್ಸ್ ಆಗಿದ್ದೆ ವಿವೋ ಮೊಬೈಲ್ ಶಾಪ್ಗೆ. ನನಗೆ ಫೋನ್ ಬೇಕಾಗಿದ್ದ ಮೇನ್ ಪರ್ಪಸ್ ಅಂದರೆ ಫೋಟೋಸ್ ಮತ್ತು ವೀಡಿಯೋಸ್ಗೆ. ಅದಕ್ಕೆ ನಾನು ವಿವೋ ಮೊಬೈಲ್ ಶಾಪ್ಗೆ ಕರ್ಕೊಂಬಂದಿದ್ದು. ಎಲ್ಲ ಫೋನ್ನ ಎಲ್ಲ ಹ್ಯಾಂಗಲಿಂದ ಚೆಕ್ ಮಾಡ್ತಾ ಇದ್ದೆ, ಕ್ಲಾರಿಟಿ ಎಷ್ಟಿದೆ ಅಂತ ನೋಡ್ತಿದ್ದೆ. ನನಗೆ ಇಷ್ಟ ಆಗಿದ್ದು ವಿವೋ V50s. ಒಂದರಲ್ಲೇ ಡಿಸೈಡ್ ಆಗೋದು ಬೇಡ ಅಂತ ನೆಕ್ಸ್ಟ್ ಶಾಪ್ಗೂ ಹೋಗಿದ್ವಿ. ಅಲ್ಲೇ ಸ್ವಲ್ಪ ದೂರ ಇರೋ OnePlus ಶಾಪ್ಗೂ ಹೋಗಿದ್ವಿ. ನಮ್ಮ ಅಕ್ಕ ಹಾಗೆ ಎಲ್ಲ ಲ್ಯಾಂಗ್ವೇಜಸ್ದು ಸಾಂಗ್ಸ್ ಹೇಳ್ತೀನಿ ಅಂತ ಒಂದೊಂದೇ ಹೇಳ್ತಾ ಇದ್ಲು. ನನಗೆ ಕೇಳೋಕ್ಕಾಗದೆ ಒಂದೇ ಸಾಂಗ್ಗೆ ಸ್ಟಾಪ್ ಮಾಡಿಸ್ದೆ. ಈ ಸಿಚುವೇಶನಿಗೆ ಸಾಂಗ್ ಬೇಕಾ ನಿನಗೆ? ಹಾಗೆ ಸಾಂಗ್ ಹೇಳ್ತಾ ಹೇಳ್ತಾ ಶಾಪ್ಗೆ ಎಂಟ್ರಿ ಆದ್ವಿ. ನಮ್ಮ ಅಕ್ಕ ಹತ್ರ ಆಲ್ರೆಡಿ OnePlus ಇರೋದ್ರಿಂದ ಕ್ಯಾಮ್ರಾ ಫೀಚರ್ಸ್ ಆ್ಯಂಡ್ ಫೋನ್ ಫೀಚರ್ಸ್ ಎಲ್ಲ ನಮಗೆ ಗೊತ್ತಿತ್ತು. ಸೊ
ಸೊ ಅದೇ ಶಾಪಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಏನು ಮಾಡಲಿಲ್ಲ. ನಾವು ಇಲ್ಲೇ ಫೋನ್ ತೊಗೊಂಡಿದ್ದು, ಬಟ್ ನಮ್ಮ ಫೋಟೋಸ್ ಯಾಕೆ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ವಿವೋನೇ ತಗೊಳ್ಳೋಣ ಅಂತ ಅದೇ ಶಾಪ್ಗೆ ಬಂದ್ವಿ. ನಾನು ಇಷ್ಟಪಟ್ಟಿದ್ರಲ್ಲಿ 3 ಕಲರ್ಸ್ ಇತ್ತು. ಅದನ್ನು ನಮ್ಮ ಅಕ್ಕಗೆ ತೋರಿಸ್ತಾ ಇದ್ದೀನಿ ಯಾವ್ದು ತೊಗೊಂಡ್ಲಿ ಅಂತ. ಅವಳು ಅದಕ್ಕೆ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ತಗೋ ಅಂತ ಹೇಳ್ತಾ ಇದ್ದಾಳೆ. ನನಗೆ ಸ್ವಲ್ಪ ಕನ್ಫ್ಯೂಸ್ ಇದ್ದಿದ್ದರಿಂದ ನಮ್ಮ ಭಾವಾಗೂ ಕೇಳಿದೆ. ಅವರು ಅದೇ ಹೇಳಿದರು, ನಿನಗೆ ಯಾವ್ದು ಬೇಕೋ ಅದೇ ಸೆಲೆಕ್ಟ್ ಮಾಡ್ಕೊ ಅಂತ. ತಲೆ ನೋತಿದೆ, ಫಸ್ಟು ಕಾಫಿ ಕುಡಿಬೇಕು. ನಾನು ಆಲ್ರೆಡಿ ಕೊಡ್ತೆ. ಇಷ್ಟೇ. ಇನ್ನು ಬೇಕಂದ್ರೆ ಒತ್ಕ ಮತ್ತೆ ಒತ್ತು. ಚಳಿಗಾಲದಲ್ಲಿ ಬರಬೇಕು ನೋಡು. ಸಕ್ಕರೆ ಬೇಕಾ? ಸಕ್ಕರೆ ಇರಲ್ಲ. ಶುಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ಪೂನ್ ಕೇಳಿದೆ, ಬಟ್ ಸ್ಪೂನ್ ಇರಲಿಲ್ಲ. ಅದಕ್ಕೆ 2 ಕಪ್ಸಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಫಿ ಕುಡಿತಾ ಹಾಗೆ ನನ್ನ ಫೋನ್ ಬಿಲ್ ಯಾವಾಗ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ. ನಮ್ಮ ಭಾವ ಕಾರ್ಡ್ ಥ್ರೂ ಪೇಮೆಂಟ್ ಮಾಡಬೇಕು ಅಂತ ನೋಡ್ತಾ ಇದ್ರು, ಬಟ್ ಕಾರ್ಡಿಂದು ಸರ್ವರ್ ಸ್ವಲ್ಪ ಡೌನ್ ಇತ್ತು. ಅದು ಪೇಮೆಂಟ್ ಆಗ್ತಾನೇ ಇರಲಿಲ್ಲ. ಒಂದು 3 to 5 ಟೈಮ್ಸ್ ಟ್ರೈ ಮಾಡಿ ಆದಮೇಲೆ ಫೈನಲಿ ಪೇಮೆಂಟ್ ಆಯಿತು. ಬಿಲ್ ಅವರು ಕೊಟ್ಟಿದ್ದೇ ತಡ ಇನ್ಯಾಕೆ ವೇಟಿಂಗು ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಕ್ಕ ಭಾವ. ಫೋನ್ ಜೊತೆ ಇನ್ನೂ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡ್ತಾ ಇದ್ದೀವಿ. ಬಿಲ್ ಇದೆ, ಬಿಲ್. ನನಗೆ 40,000 ಹೋಯಿತು ಅಂತ ಒಂದು ಕಡೆ ಬೇಜಾರು ಆಗ್ತಿತ್ತು, ಬಟ್ ನ್ಯೂ ಫೋನ್ ಬಂತಲ್ಲ ಅಂತ ಫುಲ್ ಖುಷಿ ಆಗ್ತಿತ್ತು. ಫೋನ್ ನನ್ನ ಕೈಗೆ ಸಿಕ್ಕಿದ್ದೇ ತಡ ನಾನು ಅವರಿಬ್ಬರನ್ನೂ ಬಿಟ್ಟು ಹೋಗ್ತಾ ಇದ್ದೆ. ಅದ್ರ ಪಕ್ಕದಲ್ಲೇ ಸ್ವಲ್ಪ ಇಯರಿಂಗ್ಸ್ ಎಲ್ಲ ತೊಗೊಂಡೆ. ಇಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟ್ ಐಟಮ್ಸ್ ಇದ್ದಾವೆ ಅಂತ ನೋಡ್ತಾ ಇದ್ದೀವಿ. हाय हाय, किसी का नज़र ना लगे. ಹಾಗೆ ಇದೆಲ್ಲ ನೋಡ್ತಾ ಟೈಮ್ ಆಯಿತು ಅಂತ ಮನೆಗೆ ಹೊರಡ್ತಾ ಇದ್ದೀವಿ. ಅದಕ್ಕೆ ಯಾವುದು ಸೆಲೆಕ್ಷನ್ ಆಯಿತು? ಬ್ಲ್ಯಾಕ್ ಪ್ಯಾಂಟ್. ನಮ್ಮ ಭಾವ ಫೋನ್ಗೆ ಹಾಗೆ ಸ್ಕಿನ್ ಹಾಕ್ಸೋಣ ಅಂತ ಹಾಕಿಸ್ತಾ ಇದ್ದೀವಿ. ಏನಂತೆ? ಬ್ರೇಸ್ಲೆಟಾ ಬೇಕಾ? ಓಯ್, ಏನೇ ಅದು? ಮನಿ ಬ್ಯಾಂಕ್. ಹಾಂ, ಮನಿ ಬ್ಯಾಂಕ್, ಪಿಗ್ಗಿ ಬ್ಯಾಂಕ್. ನಾವು ಮನೆಗೆ ರಿಟರ್ನ್ ಹೋಗೋ ಅಷ್ಟೊತ್ತಿಗೆ 10 o'clock ಮೇಲೆ ಆಗಿತ್ತು. ಮನೆಗೆ ಹೋಗೋದು ಇನ್ನೂ ಎಷ್ಟೊತ್ತಾಗತ್ತೆ? ನೀನು ಹಿಂಗೆ ವಿಡಿಯೋ ಮಾಡ್ತಾ ಇದ್ದೆ.
ಹೋಗ್ತಾನೂ ಸೀಟಿಲ್ಲ, ಬರ್ತಾನೂ ಸೀಟಿಲ್ಲ. ಮನೆಗೆ ಬಂದಿದ್ದ ತಕ್ಷಣವೇ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಏನೇ ತಂದರೂ ಫಸ್ಟು ದೇವ್ರ ಪೂಜೆ ಮಾಡಿ ದೇವ್ರ ಹತ್ರ ಸ್ವಲ್ಪ ಹೊತ್ತು ಇಟ್ಟು ಆಮೇಲಿಂದ ನಾವು ಯೂಸ್ ಮಾಡ್ತೀವಿ. ದೇವ್ರ ಹತ್ರ ಫೋನು ಕಳೆದೋಗ್ಬಾರ್ದು ಆ್ಯಂಡ್ ಗ್ಲಾಸ್ ಎಲ್ಲ ಹೊಡ್ಕೋಬಾರ್ದು ಅಂತ ಬೇಡ್ಕೊತ ಪೂಜೆ ಮಾಡ್ತಾ ಇದ್ದೆ. ನಾವಿಷ್ಟೆಲ್ಲ ಮುಗಿಸಿ ಮನೆಗೆ ಬರೋದು 10:40 ಹತ್ತತ್ರ ಆಗಿತ್ತು. ನಾವು ಪೂಜೆ ಎಲ್ಲ ಮಾಡಿ ಮುಗಿಸಿ ಊಟ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ 12 o'clock ಆಗಿತ್ತು. ಸೊ ಇವತ್ತಿನ ದಿನ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.